ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಮಧ್ಯಾಹ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಏರ್ ಇಂಡಿಯಾ ಫ್ಲೈಟ್ ಒಂದು ಟೇಕ್ ಆಫ್ ಆದ ಕೇವಲ 44 ಸೆಕೆಂಡುಗಳಲ್ಲೇ ದುರ್ಘಟನೆಗೆ ಈಡಾಯಿತು, ನೆಲಕ್ಕೆ ಅಪ್ಪಳಿಸಿತು. ಅದರಲ್ಲಿದ್ದಂತಹ 242 ಜನರ ಪೈಕಿ 241 ಜನ ಮೃತರಾಗಿದ್ದಾರೆ. ಪವಾಡ ಸದೃಶರಾಗಿ ಒಬ್ಬರು ಮಾತ್ರ ಉಳಿದಿದ್ದಾರೆ. ಏನಾಯ್ತು, ಇಡೀ ಪ್ರಕರಣ ಹೇಗೆ ನಡೆಯಿತು ಮತ್ತು ಮೇಡೆ ಮೇಡೆ ಅನ್ನುವಂತಹ ಘೋಷಣೆಯನ್ನ ಏರ್ಪ್ಲೇನಿಂದ ATCಗೆ ಕೊಡಲಾಯಿತು. ಅದರ ಅರ್ಥ ಏನು, ಅಂತಹ ಸನ್ನಿವೇಶದಲ್ಲಿ ಏನೆಲ್ಲ ನಡೆಯುತ್ತೆ ಮತ್ತು ಈ ಅಪಘಾತಕ್ಕೆ ಏನು ಕಾರಣ ಆಗಿರಬಹುದು. ಪ್ಲಸ್ ಪಾಪ ಪಕ್ಕದಲ್ಲಿದ್ದಂತಹ ಏರ್ಪೋರ್ಟ್ ಪಕ್ಕದಲ್ಲಿದ್ದಂತಹ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸು ಊಟ ಮಾಡ್ತಾ ಇದ್ರು ಕ್ಯಾಂಟೀನಲ್ಲಿ. ಆ ಬಿಲ್ಡಿಂಗ್ ಮೇಲೆ ಹೋಗಿ ಈ ಫ್ಲೈಟ್ ಬಿದ್ದಿದೆ. ಆ ಊಟ ಮಾಡ್ತಿದ್ದವರ ಪೈಕಿಯೂ ಸಹ 5 ಜನ ಮೃತರಾಗಿದ್ದಾರೆ ಅಂತ ಇಲ್ಲಿಯವರೆಗೆ ಸುದ್ದಿಗಳು ಬರ್ತಾ ಇದೆ. ಜೊತೆಗೆ ಸುಮಾರು ಜನ ಗಾಯಗೊಂಡಿದ್ದಾರೆ, ರಸ್ತೆಯಲ್ಲಿ ಹೋಗುವವರು ಸೇರಿದಂತೆ. ಸೊ ಏನಾಯ್ತು, ಹೇಗಾಯ್ತು ಈ ದುರ್ಘಟನೆ, ದುಃಖಕರವಾದಂತಹ ಸಂಗತಿ ಅಥವಾ ಘಟನೆ ಅನ್ನೋದನ್ನ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಏರ್ ಇಂಡಿಯಾ ಫ್ಲೈಟ್ 171 ಅಹಮದಾಬಾದ್ನಿಂದ ಲಂಡನ್ನ ಗೇಟ್ವಿಕ್ ಅನ್ನುವಂತಹ ವಿಮಾನ ನಿಲ್ದಾಣಕ್ಕೆ ಹಾರಬೇಕಾಗಿತ್ತು. ಮಧ್ಯಾಹ್ನ 1:35 ಸರಿಯಾಗಿ ಅದು ರನ್ವೇಯಿಂದ ತನ್ನ ಚಲನೆಯನ್ನು ಆರಂಭಿಸಿತು. ರನ್ವೇಯಿಂದ ಜೋರಾಗಿ ಹೋಗಿ ಮೇಲಕ್ಕೆ ಹಾರಬೇಕು. 1:37 ಸರಿಯಾಗಿ ಮೇಲಕ್ಕೆ ಹಾರೋದಕ್ಕೆ ಶುರು ಮಾಡುತ್ತೆ. ಆರಂಭಿಸಿದ ತಕ್ಷಣ 800 ಚಿಲ್ಲರೆ ಅಡಿಗಳ ಎತ್ತರಕ್ಕೆ ಹೋಗಿ ನಿಧಾನಕ್ಕೆ ಕೆಳಗಡೆ ಬಂದು 44 ಸೆಕೆಂಡ್ಗಳ ಅಂತರದಲ್ಲೇನೆ ನೆಲಕ್ಕೆ ಅಪ್ಪಳಿಸುತ್ತೆ. ನೆಲಕ್ಕೆ ಅಂದ್ರೆ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದು ಬಿಡುತ್ತೆ. ಅದು ಒಂದು ಮೆಡಿಕಲ್ ಕಾಲೇಜು. ಪಾಪ BJ ಮೆಡಿಕಲ್ ಕಾಲೇಜ್ ಅಂತ, ಅಲ್ಲಿ ಲಂಚ್ ಟೈಮ್ ಆಗಿದ್ರಿಂದ ಕ್ಯಾಂಟೀನ್ನಲ್ಲಿ ಊಟ ಮಾಡ್ತಿದ್ರು. ಕ್ಯಾಂಟೀನ್ನ ಭಾಗದ ಮೇಲೇನೆ ಈ ಫ್ಲೈಟ್ ಹೋಗಿ ಬಿದ್ದಿದೆ. ಇಡೀ ಬಿಲ್ಡಿಂಗಿಗೆ ಬೆಂಕಿ ಬಿದ್ದಿದೆ. ಫ್ಲೈಟು ದೊಡ್ಡ ಬ್ಲಾಸ್ಟ್ ಆಯಿತು. ಯಾಕೆ ಅಷ್ಟು ದೊಡ್ಡ ಬ್ಲಾಸ್ಟ್ ಆಯಿತು ಅಂದರೆ, ಆಗ ತಾನೇ ಟೇಕ್ ಆಫ್ ಆದಂತಹ ಫ್ಲೈಟು, ತುಂಬ ದೂರ ಹೋಗಬೇಕಾಗಿದ್ದಂತಹ ಫ್ಲೈಟು, ಲಂಡನ್ ವರೆಗೆ ಹೋಗಬೇಕಾಗಿದ್ದಂತಹ ಫ್ಲೈಟು. ಸೊ ಜೆಟ್ ಫ್ಯೂಲ್ ಫುಲ್ ಆಗಿರುತ್ತೆ, ಟ್ಯಾಂಕ್ ಫುಲ್ ಫ್ಯೂಯಲ್ ಇರುತ್ತೆ, ಪೆಟ್ರೋಲ್. ಆ ಕಾರಣಕ್ಕೆ ಅಷ್ಟು ಪೆಟ್ರೋಲ್ ಖರ್ಚೇ ಆಗಿರಲ್ಲ, 1% ಖರ್ಚಾಗಿಲ್ವಲ್ಲ, ಅಷ್ಟು ಪೆಟ್ರೋಲ್ ಬಿದ್ದ ರಭಸಕ್ಕೆ ಬೆಂಕಿ ಹೊತ್ಕೊಂಡು ಬ್ಲಾಸ್ಟ್ ಆಯಿತು. ಬಾಂಬ್ ಬ್ಲಾಸ್ಟ್ ಆದಂಗೆ ಆಯಿತು. ಅಷ್ಟು ದೊಡ್ಡ ಬೆಂಕಿ ಬಿದ್ದಾಗ, ಅಷ್ಟು ಫ್ಯೂಯಲ್ ಸುಟ್ಟಾಗ ಒಬ್ಬರು ಸಹ ಸುಟ್ಟು ಹೋಗದೆ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕರ್ಕಲಾಗಿದ್ದಾರೆ, ಇದ್ದಿಲಿನ ರೀತಿಯಲ್ಲಿ ಆಗಿದ್ದಾರೆ. ಒಬ್ಬರದ್ದು ಗುರುತು ಸಿಗಲ್ಲ. DNA ಪರೀಕ್ಷೆ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಆ ಪರಿಸ್ಥಿತಿ, ಎಲ್ಲರೂ ಕರ್ಗೋಗಿದ್ದಾರೆ. ಆದರೆ ಸೀಟ್ ನಂಬರ್ 11A ಅಲ್ಲಿ ಕೂತಿದ್ದಂತಹ ಒಬ್ಬ ವ್ಯಕ್ತಿ ಮಾತ್ರ, ಪವಾಡ ಅಂತ ಕರೀತಿರೋ ಏನಂತ ಕರೀತಿರೋ, ಸಣ್ಣ ಪುಟ್ಟ ಗಾಯಗಳೊಂದಿಗೆ ನಡ್ಕೊಂಡು ಬರ್ತಾನೆ, ಹೊರಗಡೆಗೆ ನಡ್ಕೊಂಡು ಬರ್ತಾನೆ. ಆತನನ್ನು ಈಗ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ, ಒಳಗಡೆ ಗಾಯ ಆಗಿದ್ರೆ ಗೊತ್ತಿಲ್ಲ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಆತ ನಡ್ಕೊಂಡು, ತನ್ನ ಕಾಲ ಮೇಲೆ ತಾನು ನಡ್ಕೊಂಡು ಬಂದಿದ್ದಾನೆ. ಇಷ್ಟು ದೊಡ್ಡ ಘಟನೆಯ ನಂತರವೂ ಸಹ ಆ ಫ್ಲೈಟಲ್ಲಿ ಇದ್ದಂತಹ ಇತರೆ 231 ಜನ ಪ್ರಯಾಣಿಕರು, 10 ಜನ ಸಿಬ್ಬಂದಿ, ಪೈಲಟ್ಗಳು ಸೇರಿದಂತೆ ಇಬ್ಬರು ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ ಅಥವಾ ಕರಕಲಾಗಿದ್ದಾರೆ. ಅದರಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಸಹ ಸೇರಿದ್ದಾರೆ. ಅವರು ಸಹ ಮೃತರಾಗಿದ್ದಾರೆ ಅನ್ನುವಂಥದ್ದು ಇನ್ನೊಂದು ಸುದ್ದಿ. ಇದೆಲ್ಲದರ ನಡುವೆ ಪೈಲಟ್ಗಳ ಕಡೆಯಿಂದ ತಪ್ಪಾಯ್ತಾ, ಟೆಕ್ನಿಕಲ್ ಪ್ರಾಬ್ಲಮ್ನ ತಿಳ್ಕೊಳ್ಳೋದಕ್ಕೆ ಬಹಳ ಇನ್ವೆಸ್ಟಿಗೇಷನ್ಗಳಾಗಬೇಕಾಗುತ್ತೆ. ಆದರೆ ಪೈಲಟ್ಗಳಿಂದ ತಪ್ಪಾಗಿದೆಯಾ ಅಂತ ನೋಡೋದಾದ್ರೆ, ಪೈಲಟ್ಗಳಿಂದ ತಪ್ಪಾಗಿರೋ ಸಾಧ್ಯತೆಗಳು ಬಹಳ ಬಹಳ ನಗಣ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಇಬ್ಬರೂ ಸಹ ಕ್ಯಾಪ್ಟನ್ ಆಗಿರ್ಬೋದು, ಫಸ್ಟ್ ಆಫೀಸರ್ ಆಗಿರ್ಬೋದು, ಇಬ್ಬರು ಸಹ ಬಹಳ ಅನುಭವಿ ಪೈಲಟ್ಗಳು. ಕ್ಯಾಪ್ಟನ್ ಆಗಿದ್ದು ಸುಮಿತ್ ಸಬರ್ವಾಲ್ ಅನ್ನುವಂಥವ್ರು. ಸುಮಾರು 8200 ಗಂಟೆಗಳ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅಷ್ಟು ಗಂಟೆಗಳು, 8200 ಗಂಟೆ ಫ್ಲೈಟ್ ಓಡಿಸಿದ್ದಾರೆ ಅವರು. ಅವರಿಗೆ ಫಸ್ಟ್ ಆಫೀಸರ್ ಆಗಿದ್ದಂಥವರು ಕ್ಲೈವ್ ಕುಂಡರ್ ಅನ್ನುವಂಥವ್ರು, ಮಂಗಳೂರಿನವರು ಅಂತ ಹೇಳಲಾಗ್ತಿದೆ. ಅವರು 1100 ಗಂಟೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅನ್ನು ಪಡ್ಕೊಂಡಿದ್ದಾರೆ. ವಿಮಾನವನ್ನು ಹಾರಿಸಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಅವರಲ್ಲಿ ಕೊರತೆ ಕಂಡು ಬರುವ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ. ಆದರೆ ಆರಂಭಿಕವಾಗಿ ಕೆಲವು ವಿಶ್ಲೇಷಕರು ಅಥವಾ
ಏನು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಹೇಳ್ತಿರುವಂತಹದ್ದು ಮೇ ಬಿ ಪಕ್ಷಿಗಳ ದಂಡು ಒಂದು ಅದಕ್ಕೆ ಬಡಿದಿರ್ಬೋದು. ಆ ಬಡಿದ ಫೋರ್ಸ್ಗೆ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಅಂತ ಮೊದಲು ರನ್ವೇಲಿ ಓಡ್ತಿತ್ತಲ್ಲ, ಆಗಲೇ ಬಡ್ದಿದೆ. ಆ ರನ್ವೇಲಿ ಓಡಬೇಕಾದಂತಹ ಸ್ಪೀಡ್ ಕಡಿಮೆ ಆಗಿದೆ. ಆ ಬಡಿತಕ್ಕೆ ಆ ಸ್ಪೀಡು ಎಷ್ಟು ಸ್ಪೀಡ್ ಬೇಕೋ ಟೇಕ್ ಆಫ್ ಆಗಲಿಕ್ಕೆ ಅಷ್ಟು ಸ್ಪೀಡನ್ನು ಅದು ಗಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಕಡಿಮೆ ಸ್ಪೀಡಲ್ಲಿ ಮೇಲಕ್ಕೆ ಹೋಗಿದೆ, ಹಾಗಾಗಿ ಕಂಟ್ರೋಲ್ ತಪ್ಪಿ ಕೆಳಗಡೆ ಬಿದ್ದಿದೆ. ಹಾಗಾಗಿ ವಿಮಾನ ದುರಂತ ಆಗಿದೆ ಅನ್ನುವಂತಹ ಮಾತುಗಳನ್ನು ಕೆಲವು ವಿಶ್ಲೇಷಕರು ಹೇಳ್ತಿದ್ದಾರೆ. ಬಟ್ ಅದು ಆರಂಭಿಕವಾಗಿ ಊಹಾಪೋಹ ಅಂತಲೇ ಹೇಳಬೇಕು. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಪ್ರತಿ ಫ್ಲೈಟಲ್ಲೂ ಸಹ ವಾಯ್ಸ್ ರೆಕಾರ್ಡರ್ ಇರುತ್ತೆ, ಡೇಟಾ ರೆಕಾರ್ಡರ್ ಇರುತ್ತೆ. ಅವೆರಡನ್ನು ಬಹಳ ಏನಂತಾರೆ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿಯೂ ಸಹ ಅವು ಉಳಿಬೇಕು. ಅಂತಹ ರೀತಿಯಲ್ಲಿ ಅವುಗಳನ್ನು ಮಾಡಿರ್ತಾರೆ, ಅಂತಹ ಮೆಟೀರಿಯಲ್ ಬಳಸಿರ್ತಾರೆ, ಅಂತಹ ಕವಚ ಕೊಟ್ಟಿರ್ತಾರೆ, ಎಲ್ಲ ಇರುತ್ತೆ. ಹಾಗಾಗಿ ಎಷ್ಟೇ ಸುಟ್ಟು ಹೋಗಿದ್ರು ಸಹ ಅವೆರಡು ಸಿಗ್ತವೆ, ವರ್ಕಿಂಗಲ್ಲಿ ಆಲ್ಮೋಸ್ಟ್ ಇರ್ತವೆ. ಅವುಗಳಿಂದ ಡೇಟಾ ತೆಗಿತಾರೆ. ವಾಯ್ಸ್ ರೆಕಾರ್ಡರ್ ಅಂದರೆ ಈ ಪೈಲಟ್ಗಳು ಮತ್ತು ATC ಏರ್ಪೋರ್ಟ್ ಟ್ರಾಫಿಕ್ ಏನು ಸೆಂಟರ್ ಇದೆ ಅಲ್ಲಿಗೂ ಮತ್ತು ಪೈಲಟ್ಗಳ ನಡುವೆ ಆದಂತಹ ಸಂಭಾಷಣೆಯ ಪ್ರತಿಯೊಂದು ಮಾತು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಪ್ಲಸ್ ಕಾಕ್ಪಿಟ್ಟಲ್ಲಿ ಪೈಲಟ್ಟು ಫಸ್ಟ್ ಆಫೀಸರು ಇಬ್ಬರು ಮಾತಾಡಿರುವಂತಹ ಪ್ರತಿ ಮಾತು ರೆಕಾರ್ಡ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಮೇಡೆ ಅನ್ನುವಂತಹ ಘೋಷಣೆಯನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಸಂಭಾಷಣೆ ನಡೆದಿಲ್ಲ. ಏನಾಯ್ತು ಅಂತ ಕೇಳುವಷ್ಟರಲ್ಲಿಯೇ ATC ಕಡೆಯಿಂದ ಫ್ಲೈಟ್ ಬಿದ್ದೋಗಿತ್ತು. ಇನ್ನೊಂದು ಡೇಟಾ ರೆಕಾರ್ಡರಲ್ಲಿ ಯಾವ ಪಾರ್ಟ್ ಏನೇನು ಕೆಲಸ ಮಾಡ್ತಿತ್ತು, ಏನಾಗಿತ್ತು, ಏನು ಆಯಿತು ಅನ್ನೋದರ ಡೀಟೇಲ್ಸ್ ಇರುತ್ತೆ, ಟೆಕ್ನಿಕಲ್ ಡೀಟೇಲ್ಸು. ಅವೆರಡನ್ನು ನೋಡಿ ರೆಕಾರ್ಡರ್ಗಳು, ವಾಯ್ಸ್ ರೆಕಾರ್ಡರ್, ಡೇಟಾ ರೆಕಾರ್ಡರ್. ಅನಂತರ ಒಂದು ನಿರ್ಧಾರಕ್ಕೆ ಇನ್ವೆಸ್ಟಿಗೇಷನ್ ಟೀಮ್ ಬರುತ್ತೆ. ಈಗ ಈ ಮೇಡೆ ಅಂತ ಹೇಳದ್ನಲ್ಲ, ಹಾಗಂದ್ರೆ ಏನು? ವಿಮಾನಗಳು ಅಪಾಯಕ್ಕೆ ಸಿಲುಕಿಕೊಂಡಾಗ ತಾಂತ್ರಿಕವಾಗಿ ಆಗಲಿ ಯಾವುದೇ ವಿಚಾರದಲ್ಲಿ ಲ್ಯಾಂಡ್ ಆಗಲೇಬೇಕು ತುರ್ತಾಗಿ ಅನ್ನುವಂತಹ ಸನ್ನಿವೇಶ ಬಂದಾಗ ಆ ಸಂದರ್ಭದಲ್ಲಿ ಫ್ಲೈಟ್ನ ಕ್ಯಾಪ್ಟನ್ಗಳು, ಪೈಲಟ್ಗಳು ಮೇಡೆ ಅನ್ನುವಂತಹ ಒಂದು ಡೇಂಜರಸ್ ಪದವನ್ನು ATCಗೆ ಕಳಿಸ್ತಾರೆ, ಅಂದರೆ ಹೇಳ್ತಾರೆ. ಅದು ATCಗೆ ಹೇಳಿದ ತಕ್ಷಣವೇ ಸಮಯ ಇದ್ದರೆ ಏನಾಯಿತು ಅಂತ ಅವರು ಕೇಳಿದ್ರೆ ಇವರು ಉತ್ತರ ಕೊಡೋಕ್ಕೆ ಸಾಧ್ಯ ಆದರೆ ಉತ್ತರ ಕೊಡ್ತಾರೆ. ಆಮೇಲೆ ಏನು ಮಾಡಬಹುದು, ಏನೆಲ್ಲ ಆಗ್ಬೋದು, ಸಲಹೆ ಬೇಕಾ, ಸಪೋರ್ಟ್ ಬೇಕಾ, ಇಳಿದ ಮೇಲೆ ಏನು ಬೇಕು ಅದೆಲ್ಲ ಕೇಳ್ತಾರೆ. ಪ್ಲಸ್ ಕ್ಯಾಪ್ಟನ್ಗೆ ಮತ್ತು ಪೈಲಟ್ಗೆ ಇಬ್ಬರಿಗೂ ಸಹ ಇರುವಂಥ ಎಷ್ಟೇ ಪೈಲಟ್ಗಳು ಎಲ್ರಿಗೂ ಕೂಡ ಎಲ್ಲ ಫೆಸಿಲಿಟೀಸು ಕೊಡ್ತಾರೆ. ಎಂತಹ ಮಟ್ಟಕ್ಕೆ ಅಂದರೆ ಮೇಡೆ ಡಿಕ್ಲೇರ್ ಮಾಡಿದ್ಮೇಲೆ ನೀವು ಹತ್ತಿರದ ಯಾವುದೇ ಏರ್ಪೋರ್ಟಲ್ಲಿ ಇಳಿಸ್ಬೋದು, ಯಾವ ರನ್ವೇ ಬೇಕು ಅಂತ ನೀವೇ ಚೂಸ್ ಮಾಡ್ಬೋದು, ಎಷ್ಟೊತ್ತಿಗೆ ಬೇಕು, ಹೆಂಗೆ, ಏನು ಎಲ್ಲವೂ ಸಹ ಪೈಲಟ್ಗಳು ಕೇಳಿದ ರೀತಿಯಲ್ಲೇ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕು. ಬೇರೆ ಫ್ಲೈಟ್ಗಳನ್ನೆಲ್ಲ ಡೈವರ್ಟ್ ಮಾಡಬೇಕಾಗತ್ತೆ ಆ ಏರ್ಪೋರ್ಟಿಂದ. ಅಷ್ಟು ಮೇಡೆ ಅನ್ನೋದಕ್ಕೆ ಎಷ್ಟು ಕ್ರೂರತ್ವ ಇದೆಯೋ ಆ ಘೋಷಣೆಯಲ್ಲಿ ಅಷ್ಟು ಫೆಸಿಲಿಟಿಗಳು ಸಿಗ್ತವೆ. ಇಲ್ಲಿ ಮೇಡೆ ಅಂತ ಹೇಳಿದ್ದಾರೆ, ಹೇಳಿ ಮುಗಿಸ್ಲಿಲ್ಲ, ಬಿದ್ದು ಹೋಗಿದೆ. ಸೊ ಅವರು ಏನು ಹೇಳಲಿಲ್ಲ ATCಗೆ ಏನಾಗಿದೆ, ಏನಾಗ್ತಿದೆ ಫ್ಲೈಟಲ್ಲಿ ಅಂತ. ದಿಢೀರಂತೆ ಎದ್ದೊಳತು, ದಿಢೀರಂತ ಬಿತ್ತು. ಆ ಮಟ್ಟಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡಿದೆ. ಸೊ ಇದರಲ್ಲಿ ಇದ್ದಂತಹ ಜನ ಎಷ್ಟು ಜನ ಅಂತಂದರೆ, ನಾನು ಹೇಳ್ದಂಗೆ 242 ಪ್ಯಾಸೆಂಜರ್ಗಳು, ಅದರಲ್ಲಿ 169 ಜನ ಭಾರತೀಯರು, 53 ಬ್ರಿಟಿಷ್ ನಾಗರಿಕರು, 7 ಪೋರ್ಚುಗೀಸ್ ನಾಗರಿಕರು, ಒಬ್ಬರು ಕೆನಡಾ ಪ್ರಜೆ ಆ ಫ್ಲೈಟಲ್ಲಿದ್ದರು. ಮಿಕ್ಕಂತೆ 10 ಜನ ಫ್ಲೈಟ್ ಅಟೆಂಡರ್ಸು ಸೇರಿ, ಕ್ಯಾಪ್ಟನ್ನು ಮತ್ತು ಪೈಲಟು ಸೇರಿ ಸಿಬ್ಬಂದಿ ಅದರಲ್ಲಿದ್ದರು. ಈಗ ನಾನು ಹೇಳ್ದಂಗೆ ಒಬ್ಬರು ಮಾತ್ರ ಇದರಲ್ಲಿ ಉಳಿದುಕೊಂಡಿರುವಂತಹದ್ದು ನಮಗೆ ಗೊತ್ತಾಗ್ತಿದೆ. ಇನ್ನು ಈ ಫ್ಲೈಟ್ ಬಗ್ಗೆ ಮಾತಾಡೋದಾದರೆ, ಇದು ಬೋಯಿಂಗ್ 787 ಡ್ರೀಮ್ ಲೈನರ್ ಅನ್ನುವಂತಹ ಮಾಡೆಲ್. ಇದು ಈ ಮಾಡೆಲ್ ಫ್ಲೈಟು ಇಲ್ಲಿಯವರೆಗೆ ಕ್ರ್ಯಾಶ್ ಆಗಿಲ್ಲ, ಇತಿಹಾಸದಲ್ಲಿ ಯಾವತ್ತೂ ಕ್ರ್ಯಾಶ್ ಆಗಿಲ್ಲ, ಮೊದಲನೇ ಬಾರಿಗೆ ಆಗಿದೆ. ಅದು ಇಂಡಿಯಾದಲ್ಲಾಗಿದೆ, ಅಹಮದಾಬಾದಿನ ಸರ್ದಾರ್ ವಲ್ಲಭಾಯ್ ವಿಮಾನ ನಿಲ್ದಾಣದಲ್ಲಿ ಆಗಿರೋದು ಮಾತ್ರ ದುರಂತ. ಇತ್ತೀಚೆಗೆ ನೀವು ಕೇರಳದಲ್ಲಿ 2020ರಲ್ಲಾಯಿತು, 2010ರಲ್ಲಿ ಮಂಗಳೂರಲ್ಲಾಗಿತ್ತು ಫ್ಲೈಟ್ ದುರ್ಘಟನೆ, 1990ರಲ್ಲಿ ಬೆಂಗಳೂರಲ್ಲಾಗಿತ್ತು. ಇವುಗಳನ್ನೆಲ್ಲ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಹತ್ತಿರದಿಂದ ನೋಡಿದ್ದೀವಿ. ಸೊ ಅದರ ಭೀಕರತೆ ಗೊತ್ತಿರುತ್ತೆ. ಆದರೆ ಇದು ಟೇಕ್ ಆಫ್ ಆದ ತಕ್ಷಣ ಅವೆಲ್ಲವೂ ಸಹ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ, ಬೆಂಗಳೂರದು ಟೇಕ್ ಆಫ್ ಆಗೋ ಸಮಯದಲ್ಲಿ 1990ಯಲ್ಲಿ ನಡೆದಿದ್ದು. ಅದು ಬಿಟ್ಟರೆ ಇದು ಟೇಕ್ ಆಫ್ ಆಗೋವಾಗ ಏನು ಅಂತ ತೊಂದರೆ ಏನು ಆಗೋದ್ರಲ್ಲಿ ಅಂತಂದರೆ, ಉಳಿಯುವ ಸಾಧ್ಯತೆಗಳು ನಿಲ್ಲಿರ್ತವೆ. ಯಾಕಂದರೆ ಪೆಟ್ರೋಲ್ ಫುಲ್ ಇರುತ್ತೆ, ಬಿದ್ದ ತಕ್ಷಣ ಫುಲ್ ಬ್ಲಾಸ್ಟ್ ಆಗುತ್ತೆ. ಯಾರಾದರೂ ಉಳಿದುಕೊಳ್ಳುವಂತಹ ಸಾಧ್ಯತೆಗಳು ತುಂಬ ನಗಣ್ಯ, 0
ಆಲ್ಮೋಸ್ಟ್ ಇದರಲ್ಲಿ ಒಬ್ಬರು ಉಳಿದಿರೋದು ಮಾತ್ರ ಪವಾಡ. ಸೊ ಇದಿಷ್ಟು ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಏರ್ ಇಂಡಿಯಾ 171 ಫ್ಲೈಟ್ನ ದುರಂತದ ವಿವರಗಳು ಮತ್ತು ವಿಶ್ಲೇಷಣೆ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.